Hi children, shall we start the new lesson, Organ Health. Look at the picture given below. Write the names of the parts of body in the given boxes. Head, H-E-A-D, head. Ear, E-A-R, ear. E-Y-E, eye. N-O-S-E, nose. M-O-U-T-H, mouth. N-E-C-K, neck. H-A-N-D, hand. F-I-N-G-E-R-S, fingers. L-E-G, leg. T-O-E-S, toes. You also write the parts of the body name in your textbook. Who am I? Solve this riddle with the help of teacher or elders. Write the answer in the given box. I am black but not a crow. I am white but not butter. I have water but not a well. I have lids but not a vessel. Who am I? ಮಕ್ಕಳೇ, ನಾನು ಕಪ್ಪು ಬಣ್ಣದಲ್ಲಿದ್ದೀನಿ ಆದರೆ ಕಾಗೆಯಲ್ಲ. ನಾನು ಬಿಳಿ ಬಣ್ಣದಲ್ಲೂ ಇದ್ದೀನಿ ಆದರೆ ಮೊಸರಲ್ಲ. ನನ್ನ ಹತ್ತಿರ ನೀರು ಇದೆ ಆದರೆ ಬಾವಿಯಲ್ಲ. ನನ್ನ ಹತ್ತಿರ ಮುಚ್ಚಳವಿದೆ ಆದರೆ ಪಾತ್ರೆಯಲ್ಲ. ಹಾಗಾದರೆ ನಾನು ಯಾರು ಹೇಳಿ ನೋಡೋಣ? ಡಿಡ್ ಯು ಗೆಸ್ ಚಿಲ್ಡ್ರನ್? ಹೂ ಆಮ್ ಐ? ಕಣ್ಣು. ಐಸ್ ಹೆಲ್ಪ್ ಅಸ್ ಟು ಸಿ. ಕಣ್ಣು ನಮಗೆ ಪ್ರಪಂಚವನ್ನು ನೋಡಲು ಸಹಾಯ ಮಾಡುತ್ತದೆ. ಅವಾಯ್ಡ್ ಡಸ್ಟ್ ಫ್ರಮ್ ಗೆಟಿಂಗ್ ಇನ್ ಟು ಯುವರ್ ಐಸ್. ಕಸವನ್ನು ಅಥವಾ ಧೂಳನ್ನು ಕಣ್ಣಿಗೆ ಬೀಳದಂತೆ ಕಣ್ಣಿನ ರಪ್ಪೆ ನಿಮ್ಮ ಕಣ್ಣನ್ನು ಕಾಪಾಡುತ್ತದೆ. ಡು ನಾಟ್ ರಬ್ ಐಸ್ ವೆನ್ ಡಸ್ಟ್ ಫಾಲ್ಸ್ ಇನ್ ಟು ಇಟ್. ಶೋ ಇಟ್ ಟು ಯುವರ್ ಎಲ್ಡರ್ಸ್. ಒಂದು ವೇಳೆ ನಿಮ್ಮ ಕಣ್ಣಿಗೆ ಕಸ ಬಿದ್ದರೆ ಮಕ್ಕಳೇ, ಅದನ್ನು ಕಣ್ಣನ್ನು ಉಜ್ಜಬಾರದು. ನಿಮ್ಮ ಮನೆಯಲ್ಲಿ ಯಾರು ದೊಡ್ಡವರಿರ್ತಾರೆ ಅವರಿಗೆ ತೋರಿಸಬೇಕು. ಇಲ್ಲವಾದಲ್ಲಿ ನಿಮ್ಮ ಕಣ್ಣನ್ನು ಸ್ವಚ್ಛವಾದ ನೀರಿನಿಂದ ತೊಳಿಬೇಕು. ಐ ಹ್ಯಾವ್ 2 holes. ಐ ಹೆಲ್ಪ್ ಯು ಸ್ಮೆಲ್. ವಿದೌಟ್ ಮೀ ಯು ಕೆನಾಟ್ ಬ್ರೀತ್. ಹೂ ಆಮ್ ಐ? ನನ್ನ ಹತ್ತಿರ 2 ರಂಧ್ರವಿದೆ. ನಾನು ನಿಮಗೆ ವಾಸನೆ ತೆಗೆಯಲು ಸಹಾಯ ಮಾಡುತ್ತೇನೆ. ನನ್ನಿಂದಲೇ ನೀವು ಉಸಿರಾಡ್ತಾ ಇರೋದು. ಹಾಗಾದರೆ ನಾನು ಯಾರು ಹೇಳಿ ನೋಡೋಣ? ನೋಸ್. N-O-S-E, ನೋಸ್, ಮೂಗು. ಡಸ್ಟ್ ಎಂಟರ್ಸ್ ಅವರ್ ನೋಸ್ ವೆನ್ ವಿ ವಾಕ್ ಔಟ್ಸೈಡ್. Hence, clean your nose every day. Do not put sticks or pencils into the nose. ನಾವು ಹೊರಗಡೆ ತಿರುಗಾಡಬೇಕಾದ್ರೆ ಧೂಳು ನಮ್ಮ ಮೂಗಿನೊಳಗಡೆ ಸೇರಿಕೊಳ್ಳುತ್ತದೆ. ಆದ್ದರಿಂದ ನಾವು ಪ್ರತಿದಿನ ಮೂಗನ್ನು ಸ್ವಚ್ಛ ಮಾಡ್ಕೋಬೇಕು. ನೀವು ಯಾವುದೇ ಥರದ ಕಡ್ಡಿಯನ್ನಾಗಲಿ ಅಥವಾ ಪೆನ್ಸಿಲನ್ನಾಗಲಿ ಮೂಗೊಳಗಡೆ ಹಾಕ್ಕೋಬಾರ್ದು. ಅದರಿಂದ ತೊಂದರೆಯಾಗುತ್ತದೆ. ಯು ನೀಡ್ ಮೀ ಟು ಟಾಕ್. ಯು ನೀಡ್ ಮೀ ಟು ಈಟ್. ವಿದೌಟ್ ಮೀ ಯು ಕೆನಾಟ್ ಈವನ್ ಲಾಫ್. ಹೂ ಆಮ್ ಐ? ನಿಮಗೆ ನಾನು ಮಾತನಾಡಲು ಸಹಾಯ ಮಾಡುತ್ತೇನೆ. ನಿಮಗೆ ಆಹಾರ ತಿನ್ನಲು ಕೂಡ ನನ್ನ ಸಹಾಯ ಅವಶ್ಯಕವಾಗಿದೆ. ನಾನಿಲ್ಲೇ ಇದ್ದರೆ ನಿಮಗೆ ನಗೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾದರೆ ನಾನು ಯಾರು ಹೇಳಿ ನೋಡೋಣ? ಮೌತ್. M-O-U-T-H, ಮೌತ್, ಬಾಯಿ. Clean the mouth with water as soon as you get up in the morning. Before and after every meals. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬಾಯಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಊಟದ ಮುಂಚೆ ಮತ್ತು ಊಟದ ನಂತರ ಕೂಡ ನಿಮ್ಮ ಬಾಯಿಯನ್ನು ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕು. ಇನ್ ಎ ಲಿಟಲ್ ಕ್ರೂಕೆಡ್ ವೆಲ್ ವಿದೌಟ್ ಎನಿ ವಾಟರ್ ದೋ ಐ ಆಮ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. ಲಿಸನ್ ಟು ಎ ಲೆಸನ್
or a song. Inserting sticks or chalk pieces will only hurt you definitely. Who am I? ನಾನು ಡೊಂಕೋದ ಬಾವಿ ಹಾಗೆ ಇರುತ್ತೇನೆ, ಆದರೂ ನನ್ನ ಹತ್ರ ನೀರಿರೋದಿಲ್ಲ. ನನ್ನಿಂದ ನಿಮಗೆ ತುಂಬ ಸಹಾಯವಾಗುತ್ತದೆ. ನನ್ನಿಂದ ನೀವು ಪಾಠವನ್ನು ಕೇಳಿಸ್ಕೋಬೋದು, ಹಾಡನ್ನು ಕೂಡ ಕೇಳಿಸ್ಕೋಬೋದು. ಆದರೆ ನನ್ನೊಳಗೆ ನೀವು ಕಡ್ಡಿ ಅಥವಾ ಚಾಕ್ ಪೀಸಸ್ ಏನಾದರೂ ಹಾಕಿದ್ರೆ ನನ್ನಿಂದ ನಿಮಗೆ ಖಂಡಿತವಾಗಿಯೂ ತೊಂದರೆಯಾಗುತ್ತದೆ. ಹಾಗಾದರೆ ಹೇಳಿ, ನಾನು ಯಾರೇ ಹೇಳಿ ನೋಡೋಣ. ಇಯರ್, EAR, ಇಯರ್. ಕಿವಿ. ಡು ನಾಟ್ ಪುಟ್ ಸ್ಟಿಕ್ಸ್, ಕ್ರಯಾನ್ಸ್, ಪೆನ್ಸಿಲ್ಸ್, ಶಾರ್ಪ್ ಥಿಂಗ್ಸ್ ಎಕ್ಸೆಟ್ರಾ ಇಂಟು ದ ಇಯರ್. ಮಕ್ಕಳೇ, ನೀವು ಕಿವಿ ಒಳಗಡೆ ಯಾವುದೇ ತರಹದ ಕಡ್ಡಿಗಳನ್ನಾಗಲಿ, ಕ್ರಯಾನ್ಸನ್ನಾಗಲಿ, ಪೆನ್ಸಿಲ್ಗಳನ್ನಾಗಲಿ ಅಥವಾ ಚೂಪಾದ ವಸ್ತುಗಳನ್ನಾಗಲಿ ಹಾಕಬಾರದು. ಅದರಿಂದ ನಿಮ್ಮ ಕಿವಿಗೆ ಬಹಳ ಹಾನಿಯಾಗುತ್ತದೆ. ನಾವು ಜೋರಾಗಿ ಪಟಾಕಿ ಶಬ್ದವಾದರೂ ಕೂಡ ಕಿವಿಯನ್ನು ಮುಚ್ಕೊಳ್ತೀವಿ. ಯಾಕೆ ಅಂದರೆ ನಮ್ಮ ಕಿವಿಗೆ ಅದರಿಂದ ತೊಂದರೆಯಾಗಬಹುದು ಅಂತ ಹೇಳಿ. ಟು ರೈಟ್, ಹೋಲ್ಡ್, ಶೋ ಆ್ಯಂಡ್ ಗಿವ್. You need my help and ever will. You cannot take a morsel, though, to your mouth without my will. ಬರೆಯೋದಕ್ಕೆ, ಯಾವುದರ ವಸ್ತುಗಳನ್ನು ಹಿಡ್ಕೊಳ್ಳೋದಕ್ಕೆ ಅಥವಾ ತೋರಿಸೋದಕ್ಕೆ ನಿಮಗೆ ನನ್ನ ಸಹಾಯ ಇಲ್ಲದೇ ಇದ್ದರೆ ಆಗೋದೇ ಇಲ್ಲ. ನಾನಿಲ್ಲದೇ ಇದ್ದರೆ ನಿಮಗೆ ಊಟ ಕೂಡ ಮಾಡಲು ಆಗೋದಿಲ್ಲ. ಆದ್ದರಿಂದ ನನ್ನ ಸಹಾಯ ನಿಮಗೆ ತುಂಬ ಮುಖ್ಯ. ಮೋರ್ಸಲ್, MORSEL, ಮೋರ್ಸಲ್ ಅಂತ ಹೇಳಿದರೆ ಮಕ್ಕಳ ತುತ್ತು. ಹಾಗಾದರೆ ನಾನು ಯಾರು ಹೇಳಿ ನೋಡೋಣ. ಹೂ ಆಮ್ ಐ? ಹ್ಯಾಂಡ್, HAND, ಹ್ಯಾಂಡ್. ದೇರ್ ಆರ್ ಫಿಂಗರ್ಸ್ ಇನ್ ಎ ಹ್ಯಾಂಡ್. ಅಬ್ಸರ್ವ್ ದೇಯರ್ ಶೇಪ್ಸ್. ನೋ ದ ನೇಮ್ಸ್ ಆಫ್ 5 ಫಿಂಗರ್ಸ್. ಥಂಬ್ ಫಿಂಗರ್, ಇಂಡೆಕ್ಸ್ ಫಿಂಗರ್, middle finger, ring finger, little finger. Now you know the names of the fingers. Say once again. Thumb finger, index finger, middle finger, ring finger, little finger. Cut your nails once a week. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್. ವಾರಕ್ಕೆ ಒಮ್ಮೆಯಾದರೂ ತಪ್ಪದೆ ನಿಮ್ಮ ಕೈ ಬೆರಳಿನ ಉಗುರುಗಳನ್ನು ಕತ್ತರಿಸಬೇಕು. ಮತ್ತು ನೀವು ಊಟಕ್ಕೆ ಮುಂಚೆ ಮತ್ತು ಊಟ ಆದ ನಂತರ ನಿಮ್ಮ ಕೈಯನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಜಂಪಿಂಗ್, ಸ್ಕಿಪ್ಪಿಂಗ್, ರನ್ನಿಂಗ್ ಆ್ಯಂಡ್ ಹಾಪಿಂಗ್. ಐ ಟೇಕ್ ಯು ಟು ಸ್ಕೂಲ್ ಫಾರ್ ಶ್ಯೂರ್. ಐ ಹೆಲ್ಪ್ ಯು ವರ್ಕ್ ಆ್ಯಂಡ್ ಆಲ್ಸೋ ಪ್ಲೇ. ಯು ಡ್ಯಾನ್ಸ್ ಆ್ಯಂಡ್ ಲರ್ನ್ ಬಿಕಾಸ್ ಐ ಆಮ್ ಹಿಯರ್. ಹೂ ಆಮ್ ಐ? ನನ್ನ ಸಹಾಯದಿಂದ ನೀವು ನೆಗೆಯುತ್ತೀರಾ, ಸ್ಕಿಪ್ಪಿಂಗ್ ಆಡ್ತೀರಾ, ಓಡ್ತೀರಾ, ಕುಣಿದು ಕುಪ್ಪಳಿಸುತ್ತೀರಾ. ನಾನು ನಿಮಗೆ ಶಾಲೆಗೆ ಕರೆದುಕೊಂಡು ಹೋಗಲು ತುಂಬ ಸಹಾಯ ಮಾಡುತ್ತೇನೆ. ನನ್ನ ಸಹಾಯದಿಂದ ನೀವು ಕೆಲಸವನ್ನು ಮಾಡುತ್ತೀರಾ ಮತ್ತು ಆಟವನ್ನು ಆಡುತ್ತೀರಾ. ನನ್ನಿಂದ ನೀವು ನೃತ್ಯವನ್ನು ಮಾಡುತ್ತೀರಾ. ಹಾಗಾದರೆ ನಾನು ಯಾರು ಹೇಳಿ ನೋಡೋಣ. ಲೆಗ್, LEG, ಲೆಗ್, ಕಾಲು. There are toes in our legs. Observe that the shape of fingers and toes are different. It is possible to walk with one leg. Try. ನಿಮ್ಮ ಕಾಲು ಬೆರಳುಗಳನ್ನು ಮತ್ತು ಕೈ ಬೆರಳುಗಳು ಒಂದೇ ಥರ ಇದೆಯಾ ನೋಡಿ. ಇಲ್ಲ ಅಲ್ವಾ, ಅದು ಬೇರೆ ಬೇರೆ ಥರ ಇದೆ. ಹಾಗೆಯೇ ನಿಮ್ಮ ಕೈಯಲ್ಲಿ ಒಂದು ಕಾಲಿನಲ್ಲೂ ನಡೆಯಲು ಸಾಧ್ಯವೇ ಅಂತ ಹೇಳಿ ಒಂದು ಸಲ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್.